ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 9ನೇ ತರಗತಿ ಸಮಾಜ ವಿಜ್ಞಾನ ಪಠ್ಯಪುಸ್ತಕ ಪರಿಶುದ್ಧ 2024 ಭಾಗ 2 ಪುಸ್ತಕ ಇದು. ಓಕೆ, ಈ ಒಂದು ಭಾಗ 2 ಪುಸ್ತಕದಲ್ಲಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಧ್ಯಾಯ 30 ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು. ಓಕೆ, ಈ ಒಂದು ಅಧ್ಯಯನದಲ್ಲಿ ಬರತಕ್ಕಂತಹ ಅಭ್ಯಾಸದ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ. ಹಾಗೆ 9ನೇ ತರಗತಿ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಖಂಡಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಭ್ಯಾಸ ವಿಡಿಯೋ ಅಂತ ಇದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಇಡ್ತೀನಿ, ಅಲ್ಲಿ ಕ್ಲಿಕ್ ಮಾಡೋಕೆ ಆ ಎಲ್ಲ ವಿಡಿಯೋಗಳು ನೋಡಬಹುದು ಅಂತ ಹೇಳ್ತಾ, ಹಾಗೆ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟ ಆಯ್ತು. ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡೋದು ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ಈ ಒಂದು ಅಭ್ಯಾಸದ ಬಗ್ಗೆ ಯಾವ ರೀತಿ ನೋಟ್ಸ್ ಬರೆಯೋಕೆ ತಿಳಿಸ್ತಾ ಹೋಗ್ತಾನೆ. ಬನ್ನಿ ಇಲ್ಲಿ ಮಕ್ಕಳೇ, ಇಲ್ಲಿ ಅಭ್ಯಾಸಗಳು ಅಂತ ಕೊಟ್ಟಿದ್ದಾರೆ. ಮೊದಲನೇ ಒಂದು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಅಂತೇಳಿ ಮೊದಲನೇ ರೋಮನ್ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಮೊದಲನೇ ಬಿಟ್ಟ ಸ್ಥಳ ನೋಡಿ, ನಂದಿಗಿರಿಧಾಮ ಡ್ಯಾಶ್ ಜಿಲ್ಲೆಯಲ್ಲಿದೆ. ಎಲ್ಲಿದೆ ಅಂದ್ರೆಗಿನ ಈ ಬಿಟ್ಟ ಸ್ಥಳ ಉತ್ತರ ಇಲ್ಲಿ ಬರೀತೀನಿ ನೋಡ್ರಿ, ಚಿಕ್ಕಬಳ್ಳಾಪುರ. ಓಕೆನಾ ಮಕ್ಕಳೇ, ರೈಟ್. ಅದ ನಂತರ ನೋಟ್ಬುಕ್ದಲ್ಲಿ ನೀವು ಕರೆಕ್ಟಾಗಿ ಬರ್ಕೋದು, ಹುಡುಕಡೆ ಮಧ್ಯದಲ್ಲಿ ಬರ್ಕೊಂತ ಹೋಗಿ. ಓಕೆ, ಎರಡನೇದು ಅಬ್ಬಿ ಜಲಪಾತ ಡ್ಯಾಶ್ ನಗರದ ಸಮೀಪ ಇದೆ. ಯಾವ ನಗರದ ಸಮೀಪ ಅಂದ್ರೆಗಿನ ಮಡಿಕೇರಿ. ಓಕೆ, ನಂತರ ಮೂರನೇದು ಕರ್ನಾಟಕದ ನಯಾಗರ ಎಂದು ಡ್ಯಾಶ್ ಜಲಪಾತವನ್ನು ಕರೆಯುತ್ತಾರೆ. ಯಾವ ಜಲಪಾತ ಅಂದ್ರೆಗಿನ ಗೋಕಾಕ್. ಓಕೆ, ನಂತರ ನಾಲ್ಕನೇದು ಗೋಕರ್ಣದ ಸಮೀಪ ಡ್ಯಾಶ್ ಬೀಚ್ ಇದೆ. ಎಂತ ಬೀಚ್ ಅದು ಅಂದ್ರೆಗಿನ ಓಂ ಬೀಚ್, ಓಂ ಅಂತಕ್ಕಂಥದ್ದು. ಓಕೆ, ಐದನೇದು ಅರಮನೆಗಳ ನಗರ ಎಂದು ಡ್ಯಾಶ್ ಅನ್ನು ಕರೆಯುತ್ತಾರೆ. ಯಾವ್ದಂದ್ರೆಗಿನ ಅರಮನೆಗಳ ನಗರ ಮೈಸೂರು. ಓಕೆ, ರೈಟ್. ಬಿಟ್ಟ ಸ್ಥಳ ಆದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ಎರಡನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿದೆ. ಇವು ನೋಡ್ತಾ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಮಕ್ಕಳೇ, ಚಿಕ್ಕನ ಅಕ್ಷರದಲ್ಲಿ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ಅಧ್ಯಾಯ 30 ಅಂತಕ್ಕಂಥ ಬರಿತಾ ಹೋಗಿ. ಪಾಠದ ಶೀರ್ಷಿಕೆ ಹೆಸರಿದೆಯಲ್ಲ, ಕರ್ನಾಟಕದ ಪ್ರಮುಖ ಪ್ರವಾಸಿ ಕೇಂದ್ರಗಳು ಅಂತಕ್ಕಂಥ ದಪ್ಪನ ಅಕ್ಷರದಲ್ಲಿ ಬರೆದು ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ. ದಿನಾಂಕವನ್ನು ಇಲ್ಲಿ ಮೆನ್ಷನ್ ಮಾಡಿ ದಿನಾಂಕವನ್ನು ಬರಿತಾ ಹೋಗಿ. ಓಕೆ, ಅದಾದ ನಂತರ ಅಭ್ಯಾಸಗಳು ಅಂತಕ್ಕಂಥ ಬರ್ರಿ. ಮೊದಲನೇ ರೋಮನಕ್ಕೆ ಬಿಟ್ಟ ಸ್ಥಳ ಇದೆಯಲ್ಲ ಅದು ಬರ್ರಿ. ಅದಾದ ನಂತರ ಎರಡನೇ ರೋಮನಕ್ಕೆ ಈ ಕೆಳಗಿನ ಪ್ರಶ್ನೆಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ಬರಿತಾ ಹೋಗಿ. ಓಕೆ, ರೈಟ್. ಇಲ್ಲಿ ನೋಡಿ, ಅಲ್ಲಿ 5 ಬಿಟ್ಟ ಸ್ಥಳ ಆಯ್ತು. ಇಲ್ಲಿ 6ನೇ ಒಂದು ಪ್ರಶ್ನೆ ಕೇಳಿದ್ರೆ 6ನೇ ಪ್ರಶ್ನೆ ನೋಡಿದಾರಲ್ಲಿ ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಅಂತ ಕೇಳಿದ್ರೆ, ಏನ್ ಪ್ರಯೋಜನ ಐತಿ ನಾವು ಪ್ರವಾಸ ಮಾಡೋದ್ರಿಂದ ಅಂತ ಉತ್ತರ, ಪ್ರವಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳೆಂದರೆ ಅಂತಕ್ಕಂಥ ಈ ರೀತಿಯಾಗಿ ಬರೆದು ಪ್ರಶ್ನೆ ಯಾವ ರೀತಿಯಾಗಿ ಉತ್ತರ ಆ ರೀತಿಯಾಗಿ ಬರೆದು ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಮನಸ್ಸಿಗೆ ಸಂತೋಷ ಆಗ್ತದೆ. ಹೌದಾ ಇಲ್ಲೋ? ಒಂದೇ ಜಾಗದಲ್ಲಿ ಇದ್ದಿದ್ದು ಬೇಜಾರಾಗಿರ್ತದೆ. ಬೇರೆ ಪ್ರದೇಶಕ್ಕೆ ಹೋದಾಗ ಮನಸ್ಸಿಗೆ ಸಂತೋಷ ಆಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನಃಶಾಂತಿ ದೊರೆಯುತ್ತದೆ, ವಿವಿಧ ಸಂಸ್ಕೃತಿ, ನಾಗರಿಕತೆ, ಜನಜೀವನ, ಹವಾಮಾನದ ಬಗ್ಗೆ ತಿಳಿಯಬಹುದು. ಹೌದಾ? ಅದಾದ ನಂತರ ಏಳನೇ ನೋಡಿ, ಏಳನೇ ಕೊಟ್ಟಿದ್ದಾರೆ ಇಲ್ಲಿ ಅಂತಂದ್ರಿನ ಯುನೆಸ್ಕೋದ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳು ಯಾವುವು ಅಂತ ಕೇಳಿದರೆ, ಯಾವುವು ಅಂದ್ರೆ ಉತ್ತರ ನೋಡಿ ಇದೇ ರೀತಿಯಾಗಿ ಬರಿತಾ ಹೋಗಿ. ಯುನೆಸ್ಕೋದ ಪರಂಪರೆ ಪಟ್ಟಿಗೆ ಸೇರ್ಪಡೆಯಾಗಿರುವ ಕರ್ನಾಟಕದ ತಾಣಗಳೆಂದರೆ ಅಂತಕ್ಕಂಥ ಬರೆದು ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೇನೆ. ಹಂಪಿ ಸ್ಮಾರಕಗಳ ಸಮೂಹ 1986ರಲ್ಲಿ ಸೇರ್ಪಡೆ ಆಯಿತು. ಪಟ್ಟದ ಕಲ್ಲಿನ ಸ್ಮಾರಕಗಳ ಸಮೂಹ 1987ರಲ್ಲಿ ಸೇರ್ಪಡೆ ಆಯಿತು ಅಂತಕ್ಕಂಥದ್ದು. ಪಶ್ಚಿಮ ಘಟ್ಟಗಳು 2012ರಲ್ಲಿ. ಹೊಯ್ಸಳರ ಕಾಲದ ದೇವಾಲಯ 2014ರಲ್ಲಿ. ಶ್ರೀರಂಗಪಟ್ಟಣದ ಸ್ಮಾರಕಗಳು 2014ರಲ್ಲಿ. ಡೆಕ್ಕನ್ ಸುಲ್ತಾನರ ಸ್ಮಾರಕಗಳು ಮತ್ತು ಕೋಟೆಗಳು 2014ರಲ್ಲಿ ಏನಾಯ್ತು ಸೇರ್ಪಡೆ ಆಯಿತು ಅಂತಕ್ಕಂಥದ್ದು. ನೋಡಿ, ಇವು ನೆನಪಿದ್ರೆ ಸಾಕು. ಇವೇನು ವರ್ಷಗಳು ನೆನಪಿದ್ರೆ ಇನ್ನೂ ಚಲೋ. ಇಲ್ಲ ಅಂತಂದ್ರೆ ಈ ಒಂದು ಪಾಯಿಂಟ್ಗಳಾದ್ರೂ ನೆನಪಿಡಿ. ಓಕೆನಾ ಎಕ್ಸಾಮ್ ನಲ್ಲಿ. ಅದ ನಂತರ ನೋಡಿ 8ನೇದೇನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಬೆಂಗಳೂರಿನ ಆಕರ್ಷಣೀಯ ತಾಣಗಳನ್ನು ಹೆಸರಿಸಿ ಅಂತ ಕೇಳಿದರೆ. ಹೌದಾ? ಉತ್ತರ, ಬೆಂಗಳೂರಿನ ಆಕರ್ಷಣೀಯ ತಾಣಗಳೆಂದರೆ ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು ಕಬ್ಬನ್ ಪಾರ್ಕ್ ಉದ್ಯಾನವನ, ಲಾಲ್ ಬಾಗ್ ಉದ್ಯಾನವನ, ವಿಧಾನಸೌಧ ಕಟ್ಟಡಗಳು, ವಿಕಾಸಸೌಧ ಕಟ್ಟಡಗಳು, ಉದ್ಯೋಗ ಸೌಧ ಕಟ್ಟಡಗಳು, ಉಚ್ಚ ನ್ಯಾಯಾಲಯ ಕಟ್ಟಡಗಳು, ನೆಹರು ತಾರಾಲಯ,
ವಿಶ್ವೇಶ್ವರಯ್ಯ ಕೈಗಾರಿಕಾ ಮತ್ತು ತಾಂತ್ರಿಕ ವಸ್ತು ಸಂಗ್ರಹಾಲಯ, ಸ್ವಾತಂತ್ರ್ಯ ಉದ್ಯಾನವನ ಅಂತಕ್ಕಂಥದ್ದು. ಓಕೆ, ಇದು ಫ್ರೀಡಂ ಪಾರ್ಕ್ ಅಂತೇಳಿ ಇಂಗ್ಲಿಷ್ ನಲ್ಲಿ ನಾವು ಕರಿತೇವೆ. ಓಕೆ, 9ನೇ ನೋಡಿ, ಕರ್ನಾಟಕದ ವನ್ಯಜೀವಿ ಧಾಮಗಳನ್ನು ಹೆಸರಿಸಿ. ಓಕೆ, ಉತ್ತರ ಕರ್ನಾಟಕದ ವನ್ಯಜೀವಿ ಧಾಮಗಳೆಂದರೆ ಅಂತಕ್ಕಂಥ ಬರೋದು. ಇಲ್ಲಿ ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ. ಮೇಲುಕೋಟೆ ವನ್ಯಜೀವಿ ಧಾಮ, ಕಾವೇರಿ ವನ್ಯಜೀವಿ ಧಾಮ, ಮೂಕಾಂಬಿಕಾ ವನ್ಯಜೀವಿ ಧಾಮ, ಕಪ್ಪತಗುಡ್ಡ ವನ್ಯಜೀವಿ ಧಾಮ, ಜೋಡಿಮಟ್ಟಿ ವನ್ಯಜೀವಿ ಧಾಮ, ಭೀಮಾಘಟ್ಟ ವನ್ಯಜೀವಿ ಧಾಮ, ಚಿಂಚೋಳಿ ವನ್ಯಜೀವಿ ಧಾಮ, ತಲಕಾವೇರಿ ವನ್ಯಜೀವಿ ಧಾಮ ಇತ್ಯಾದಿಗಳು ನಾವು ಕಂಡು ಬರ್ತೇವೆ. ಓಕೆನಾ. 10ನೇ ನೋಡಿ, ಕರ್ನಾಟಕದ ಪ್ರಮುಖ ಜಲಪಾತಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಉತ್ತರ ಕರ್ನಾಟಕದ ಪ್ರಮುಖ ಜಲಪಾತಗಳೆಂದರೆ ಅಂತ ಕಂಡು ಬರೋದು. ಇಲ್ಲಿ ಒಂದೊಂದಾಗಿ ತಿಳಿಸ್ತೀನಿ. ಮಂಡ್ಯ ಜಿಲ್ಲೆಯ ಗಗನಚುಕ್ಕಿ ಮತ್ತು ಭರಚುಕ್ಕಿ ಜಲಪಾತ, ಮಡಿಕೇರಿ ಸಮೀಪದ ಅಬ್ಬಿ ಜಲಪಾತ, ಚಿಕ್ಕಮಗಳೂರು ಜಿಲ್ಲೆಯ ಹಬ್ಬೆ ಮತ್ತು ಕಲ್ಹತ್ತಗಿರಿ ಜಲಪಾತ, ಉತ್ತರ ಕನ್ನಡ ಜಿಲ್ಲೆಯ ಉಂಚಳ್ಳಿ ಮತ್ತು ಮಾಗೋಡ ಜಲಪಾತ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ. ಇವು ಕರ್ನಾಟಕದ ಪ್ರಮುಖ ಜಲಪಾತಗಳಾಗಿರುವಂತ ಬರೀಬಹುದು. ಇಲ್ಲಾಂದ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಜಲಪಾತ ಅಂತ ಬರೆದ್ರು ಸಾಕು. ಯಾಕಂದ್ರೆ ಇಲ್ಲ ಆಲ್ರೆಡಿ ನಾವು ಇಲ್ಲಿ ಬರೆದಿದ್ದೇವೆ. ಓಕೆನಾ, ಇದು ಬರೆದ್ರು ಓಕೆ. 11 ನೋಡಿ, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯ ಯಾವುದು ಅಂತ ಕೇಳಿದ್ರೆ ಉತ್ತರ ಒಂದು ರಾಜ್ಯ ಹಲವು ಜಗತ್ತುಗಳು, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತಕ್ಕಂಥದ್ದು. ಇದು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯ ಧ್ಯೇಯವಾಕ್ಯವಾಗಿದೆ ಅಂತ ನೋಡ್ಬೋದು. ಓಕೆನಾ. ಇಲ್ಲಿ ಮಕ್ಕಳೇ, ಈ ಎಲ್ಲ ಪ್ರಶ್ನೆ ಸಂಕ್ಷಿಪ್ತವಾಗಿ ನೋಡಿದ್ವಿ. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿದ್ದಾರೆ. ಇಲ್ಲಿ ನೋಡಿ, ಇದಾದ ನಂತರ 3ನೇ ರೋಮನಕ್ಕೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ರೆ ಇದು ನೋಡ್ತೋಣ. ಓಕೆ, ಇಲ್ಲಿ ನೋಡಿ 3ನೇ ರೋಮನಕ್ಕೆ ಹೊಂದಿಸಿ ಬರೆಯಿರಿ ಅಂತಿದೆ. ಇಲ್ಲಿ ಆ ಪಟ್ಟಿ ಕೊಟ್ಟಿದ್ದಾರೆ. ಓಕೆ, ಬಿಳಿಗಿರಿ ರಂಗನ ಬೆಟ್ಟ. ಓಕೆ, ಬಿಳಿಗಿರಿ ರಂಗನ ಬೆಟ್ಟ ಇದು ನವಿಲು ಧಾಮ ಅಂತಕ್ಕಂಥದ್ದು. ಈ ರೀತಿಯಾಗಿ ಉತ್ತರಿಸಿ ಅಥವಾ ಗೆರೆ ಆದ್ರೂ ಹೇಳಿರಿ. ಈ ರೀತಿ ಒಂದಕ್ಕೆ ಇಲ್ಲಿ ಒಂದೇ ಒಂದು ಉತ್ತರ ಈ ರೀತಿ ಆದ್ರೂ ಬರೀಬಹುದು. ಓಕೆ, ಗಾಂಧಿ ಭವನ ನಂದಿ ಬೆಟ್ಟ ಅಂತಕ್ಕಂಥ ಇದೇ ರೀತಿ ಗೆರೆ ಅಥವಾ ಈ ರೀತಿ 2 ಅಂತಗಳು ಬರೀತಾ ಹೋಗಿ. ಆ ನಂತರ ನಾಗರಹೊಳೆ ಉತ್ತರ ಅಂತಕ್ಕಂಥದ್ದು. ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇದು 3 ಅಂತಕ್ಕಂಥದ್ದು ಹಾಕ್ತಾ ಹೋಗಿ. ಆ ನಂತರ ಮೈಸೂರು ಇದೇನಿದೆ ಚಾಮುಂಡಿ ಬೆಟ್ಟ, ಮೈಸೂರಿನ ಚಾಮುಂಡಿ ಬೆಟ್ಟ ಅಂತಕ್ಕಂಥದ್ದು. ಆ ನಂತರ ಉಡುಪಿಯ ಸೇಂಟ್ ಮೇರಿಸ್ ದ್ವೀಪ ಅಂತಕ್ಕಂಥ ಇದಕ್ಕೆ 5 ಆಗ್ತಾ ಹೋಗಿ. ಈ ರೀತಿಯಾಗಿ ಗುರುಸಿ ಅಥವಾ ಈ ರೀತಿಯಾಗಿ ಗೆರೆನ ಹೇಳಿ ಯಾವ್ದಾದ್ರು ಒಂದನ್ನು ಮಾಡಿ. ಓಕೆ, ಹಾಗಾದ್ರೆ ಮಕ್ಕಳೇ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್, ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರು ಶೇರ್ ಮಾಡಿ ನೋಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಡಿಯೋ ಭೇಟಿ ಆಗ್ತೇನೆ. ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂತೇಳಿ ಕಾಮೆಂಟ್ ಮಾಡಿ. ಆ ಒಂದು ಅಧ್ಯಯನದ ಅಭ್ಯಾಸ ನಾನು ಪ್ರಯತ್ನ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.